ಅಯೋಧ್ಯ ಬಾಲರಾಮನ ಮೂರ್ತಿ ಕೆತ್ತನೆ ವೇಳೆ ಅರುಣ್ ಅವರಿಗೆ ಸಾಲು ಸಾಲು ಸವಾಲುಗಳು ಬಂದಿದ್ವು. ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಬಾಲರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. ಅದರಲ್ಲೂ ಹಗಲು ರಾತ್ರಿಯ ಪರಿವಿಲ್ಲದೆ ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ವಿಗ್ರಹ ತನ್ನ ರೂಪವನ್ನೇ ಕಳೆದುಕೊಳ್ಳುವ ಆತಂಕವಿತ್ತು. ಅಷ್ಟೇ ಅಲ್ಲದೆ ಕಣ್ಣಿನ ಕೆತ್ತನೆಯಂತೂ ತುಂಬಾ ಸವಾಲಿನ ಕೆಲಸವಾಗಿತ್ತು. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಎಡವಟ್ಟಾದ್ರೂ ಇಡೀ ವಿಗ್ರಹ ತನ್ನ ಅಂದವನ್ನೇ ಕಳೆದುಕೊಂಡು ಬಿಡ್ತಿತ್ತು. ಆದ್ರೆ ನೀವೀಗ ನೋಡ್ತಿದ್ದೀರಲ್ಲ, ಪ್ರಾಣ ಪ್ರತಿಷ್ಠಾಪನೆಯಾದ ಬಾಲರಾಮನ ಕಣ್ಣುಗಳನ್ನ ಇಷ್ಟು ಹೊಳಪು ಬರುವುದಕ್ಕೆ ಅದೊಂದು ಕಾರಣ ಇದೆ. ಅಷ್ಟೇ ಅಲ್ಲದೆ ಕೆತ್ತನೆ ಮಾಡುವ ವೇಳೆ ಒಂದು ಕಣ್ಣಿಗೆ ಪೆಟ್ಟಾಗಿತ್ತು. ಆಗ ಅರುಣ್ ಯೋಗಿರಾಜ್ ಅವರು ಏನ್ ಮಾಡಿದ್ರು, ಚಿನ್ನದ ಉಳಿ ಬೆಳ್ಳಿ ಸುತ್ತಿಗೆಯಿಂದ ರಾಮನ ಕಣ್ಣುಗಳನ್ನ ಹೇಗೆ ಕೆತ್ತನೆ ಮಾಡಿದ್ರು. ದಿನದಿಂದ ದಿನಕ್ಕೆ ರಾಮನ ಕಣ್ಣು ಮನುಷ್ಯರ ಕಣ್ಣಿನಂತೆ ಕಾಣ್ತಿರೋದರ ಹಿಂದಿನ ರಹಸ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ರಾಮನ ಕಣ್ಣುಗಳನ್ನ ನೋಡ್ತಿದ್ರೆ ನಿಮಗೇನ್ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ರಾಮನ ಕಣ್ಣುಗಳನ್ನ ಗರ್ಭಗುಡಿಯ ಹೊರಗೆ ಕೆತ್ತನೆ ಮಾಡಲಾಯಿತು. ಅದಕ್ಕಂತಲೇ ನೇತ್ರೋನ್ಮಿಲನ ಎಂಬ ಕಾರ್ಯಕ್ರಮದ ಮೂಲಕ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು. ಇದಕ್ಕೂ ಮುನ್ನ ಸರಯೂ ನದಿಯಲ್ಲಿ ಸ್ನಾನ ಮಾಡಿಸಿ ಮುಖ ಕ್ಲೋಸ್ ಮಾಡಲಾಗಿತ್ತು. ನಂತರ ಜೇನುತುಪ್ಪ, ಹಳದಿ ಎಲ್ಲ ಹಾಕಿ ಕಣ್ಣನ್ನ ಮುಚ್ಚಿದ್ರು. ಈ ಕಣ್ಣುಗಳನ್ನ ಚಿನ್ನದ ಉಳಿ ಮತ್ತು ಬೆಳ್ಳಿ ಸುತ್ತಿಗೆಯಲ್ಲಿ ಕೆತ್ತನೆ ಮಾಡಲಾಗಿತ್ತು. ಅಲಂಕಾರ ಆಗಿರುವ ಬಾಲರಾಮನ ಕಣ್ಣುಗಳಿಂದ ಹೊಳಪು ಹೆಚ್ಚಾಗಿ ಕಂಡುಬರ್ತಾ ಇದೆ. ರಾಮನು ಖುಷಿಯಿಂದ ತಮ್ಮ ಕಣ್ಣುಗಳನ್ನ ತೆರೆದು ಭಕ್ತಾದಿಗಳನ್ನ ನೋಡ್ತಾ ಇದ್ದಂತೆ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಕಣ್ಣುಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಶ್ರೀರಾಮನೇ ಪ್ರತ್ಯಕ್ಷವಾದಂತೆ ಭಾಸವಾಗುತ್ತೆ. ಆದ್ರೆ ಈ ಕಣ್ಣುಗಳ ಕೆತ್ತನೆ ಅಷ್ಟು ಸುಲಭವಾಗಿರ್ಲಿಲ್ಲ. ಬಾಲರಾಮನ ವಿಗ್ರಹ ಬೇಗನೆ ಸಿದ್ಧಪಡಿಸಬೇಕಾಗಿತ್ತು. ಒಂದು ಚೂರು ವ್ಯತ್ಯಾಸವಾದ್ರೂ ಕೈತಪ್ಪುವ ಆತಂಕ ಕೂಡ ಅರುಣ್ ಯೋಗಿರಾಜ್ ಅವರಿಗಿತ್ತು. ಒತ್ತಡದ ನಡುವೆಯೇ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಸಿದ್ಧವಾಗುವಾಗ ಮೈಸೂರಿನ ಕಲಾವಿದ ಅರುಣ್ ಯೋಗಿರಾಜ್ ಅವರ ಬಲಗಣ್ಣಿಗೆ ಸಣ್ಣ ಕಲ್ಲಿನ ಏಟು ಬಿದ್ದಿತ್ತು. ಹೀಗಾಗಿ ಅವರು ಮೂರ್ತಿ ಕೆತ್ತನೆ ಕಾರ್ಯ ಎಲ್ಲಿ ನಿಂತು ಬಿಡುತ್ತೋ ಅನ್ನೋ ಭಯದಲ್ಲಿದ್ರು. ಅಷ್ಟೇ ಅಲ್ಲದೆ ಟ್ರಸ್ಟ್ನವರು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸಿದ್ರು. 4 ದಿನ ಧೂಳಿಗೆ ಹೋಗ್ಬೇಡಿ ಅಂತಲೂ ಹೇಳಿದ್ರು. ಆದ್ರೆ ಅರುಣ್ ಯೋಗಿರಾಜ್ ಅವರು ಅದ್ಯಾವುದನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೆ ಕಣ್ಣಿನ ನೋವಿನಲ್ಲಿಯೂ ಸಹ ಮೂರ್ತಿ ಕೆತ್ತನೆಯನ್ನ ಮುಂದುವರಿಸಿದ್ರು. ಸಣ್ಣ ಪುಟ್ಟ ಚಿಕಿತ್ಸೆ ಪಡೆದು ಛಲಬಿಡದ ತ್ರಿವಿಕ್ರಮನಂತೆ ಬಾಲರಾಮನ ಮೂರ್ತಿಯನ್ನ ತಾವು ಅಂದುಕೊಂಡಂತೆಯೇ ಕೆತ್ತನೆ ಮಾಡಿದ್ರು. ಬರೀ ರಾಮ ಜನ್ಮಭೂಮಿ ಟ್ರಸ್ಟ್ ಮಾತ್ರವಲ್ಲದೆ ಇಡೀ ದೇಶವು ಅದನ್ನ ಒಪ್ಪಿಕೊಂಡಿದ್ದು, ಕಣ್ಣು ನೋವಿನ ನಡುವೆಯೂ ತಮ್ಮ ಕೆಲಸದಲ್ಲಿ ಅರುಣ್ ಗೆದ್ದಿದ್ದಾರೆ. ಆದ್ರೆ ಈಗಲೂ ಸಹ ಅರುಣ್ ಅವರ ಒಂದು ಕಣ್ಣು ಮಂಜು ಮಂಜಾಗಿ ಕಾಣ್ತಾ ಇದೆ ಎಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಶ್ರೀರಾಮನ ಮುಖವನ್ನ ನೋಡ್ತಿದ್ರೆ ನಿಜವಾದ ಮುಖದಂತೆ ಕಾಣ್ತಾ ಇದೆ. ರಾಮನ ಹಣೆಯ ಭಾಗವು ಮನುಷ್ಯರಿಗೆ ಹೇಗೆ ಹಣೆ ಇರುತ್ತದೆಯೋ ಹಾಗೆಯೇ ಕಂಡು ಬರ್ತಾ ಇದೆ. ರಾಮನ ಕಣ್ಣಿನ ಹುಬ್ಬು ತೆಳುವಾಗಿದ್ದು ಇದು ಸಹ ಮನುಷ್ಯರ ಉಬ್ಬಿನಂತೆ ಕಾಣ್ತಾ ಇದೆ. ಅಲ್ಲದೆ ಬಾಲರಾಮನ ವಿಗ್ರಹದಲ್ಲಿ ಕೆನ್ನೆಗಳು ತುಂಬಾ ಆಕರ್ಷಣೀಯವಾಗಿದ್ದು ಅದೇನೋ ಮುಗ್ಧತೆ ಕಾಣ್ತಾ ಇದೆ. ರಾಮನ ತುಟಿಗಳನ್ನ ಗಮನಿಸಿ. ರಾಮನು ಹೆಚ್ಚಾಗಿ ನಗುತ್ತಾ ಇರುವ ರೀತಿ ಕಂಡು ಬರುತ್ತೆ. ಭಕ್ತರ ಜೊತೆ ರಾಮ ತುಂಬಾ ಖುಷಿಯಿಂದ ಮಾತನಾಡುತ್ತಾ ನಗುತ್ತಾ ಇರುವ ಹಾಗೆ ಕಾಣುತ್ತೆ. ಅಷ್ಟೇ ಅಲ್ಲದೆ ಬಾಯಿಯನ್ನ ನೋಡ್ತಾ ಇದ್ರೆ ಮತ್ತಷ್ಟು ಮಗದಷ್ಟು ನಗುವಂತೆ ಭಾಸವಾಗುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ನಿಜಕ್ಕೂ ಬಾಲರಾಮನೇ ನಿಂತಂತೆ ಅನ್ಸುತ್ತೆ. ಹೀಗಾಗಿಯೇ ಈ ಮೂರ್ತಿ ತುಂಬಾ ವಿಶೇಷವಾಗಿದೆ. ಅಲ್ಲದೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮನ ಮೂರ್ತಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರೇ ಈ ವಿಗ್ರಹವನ್ನು ನಾನು ಮಾಡಿದ ವಿಗ್ರಹದಂತೆ ಕಾಣ್ತಾ ಇಲ್ಲ. ಪೂಜೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ವಿಗ್ರಹಕ್ಕೆ ಜೀವ ಬಂದಂತೆ ಕಾಣ್ತಾ ಇದೆ. ಅಲ್ಲದೆ ಮುಖದಲ್ಲಿ ಹೆಚ್ಚಿನ ನಗು ಕಾಣ್ತಾ ಇದ್ದು ಕಣ್ಣುಗಳು ನಿಜವಾದ ಕಣ್ಣಿನಂತೆ ಕಾಣ್ತಾ ಇದೆ. ಈ ರಾಮನು ಇಲ್ಲಿ ಪವಾಡವನ್ನ ಸೃಷ್ಟಿಸುತ್ತಿದ್ದಾನೆ ಅಂತ ಹೇಳಿದ್ದಾರೆ. ನಿಜಕ್ಕೂ ವಿಗ್ರಹವನ್ನ ಗಮನಿಸ್ತಿದ್ರೆ ಅದೇ ರೀತಿ ಅನ್ಸುತ್ತೆ ಅಲ್ವಾ? ಕಣ್ಣುಗಳನ್ನ ನೋಡ್ತಿದ್ರೆ ಮನುಷ್ಯರ ನಿಜವಾದ ಕಣ್ಣಿನಂತೆ ಕಾಣುತ್ತೆ. ತುಟಿ, ಬಾಯಿ, ಕೆನ್ನೆ, ಗಲ್ಲವನ್ನ ನೋಡ್ತಿದ್ರೆ ಅದು ಸಹ ದೇವರ ಸ್ವರೂಪವನ್ನ ಪಡೆದುಕೊಂಡಂತೆ ಕಾಣ್ತಾ ಇದೆ. ಮುಖವನ್ನ ನೋಡುತ್ತಲೇ ಇದ್ರೆ ರಾಮ ಮುಗುಳ್ನಗುವಂತೆ ಕಾಣುತ್ತೆ. ಇದೇ ಕಾರಣಕ್ಕೆ ಅಯೋಧ್ಯ ರಾಮ ಪವಾಡಗಳನ್ನ ಸೃಷ್ಟಿ ಮಾಡ್ತಿದ್ದಾನೆ ಅಂತ ಭಕ್ತರು ಹೇಳ್ತಿದ್ದಾರೆ. ಅದ್ರಲ್ಲೂ ಆಭರಣಗಳು ರಾಮನನ್ನ ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡಿದೆ.
ತಿರುಪತಿಯಲ್ಲಿ ತಿಮ್ಮಪ್ಪನನ್ನ ಹೇಗೆ ಜೀವಂತ ವಿಗ್ರಹ ಅಂತಾರೋ ಅದೇ ರೀತಿ ಇದೀಗ ಅಯೋಧ್ಯ ಬಾಲರಾಮನ ವಿಗ್ರಹವನ್ನ ನೋಡಿದ ಭಕ್ತರು ಇದು ಜೀವಂತ ವಿಗ್ರಹ ಅಂತಿದ್ದಾರೆ. ಅದು ಕೂಡ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ವಿಗ್ರಹದ ರೂಪವೇ ಬದಲಾಗಿ ದೈವಿ ಸ್ವರೂಪವನ್ನ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ರಾಮನವಮಿಯಂದು ಶ್ರೀರಾಮನ ತಿಲಕದ ಮೇಲೆ ಸೂರ್ಯಕಿರಣ ಬೀಳಲಿದ್ದು ಇದು ಕೂಡ ಪವಾಡ ಅಂತ ಹೇಳಬಹುದು. ಕರ್ನಾಟಕದಲ್ಲಿ ಹೇಗೆ ಗವಿಗಂಗಾಧರೇಶ್ವರ ಸ್ವಾಮಿಯ ಮೇಲೆ ಸಂಕ್ರಾಂತಿಯ ದಿನ ಸೂರ್ಯರಶ್ಮಿ ಬೀಳುತ್ತದೆಯೋ ಅದೇ ರೀತಿ ಶ್ರೀರಾಮನವಮಿಯಂದು ಈ ಬಾಲರಾಮನ ತಿಲಕದ ಮೇಲೆ ಸೂರ್ಯರಶ್ಮಿ ಬೀಳುತ್ತದೆಯಂತೆ. ಇದು ಕಲಿಯುಗದಲ್ಲಿ ಮತ್ತೊಂದು ಪವಾಡ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ವಿಗ್ರಹದ ಬದಲಾವಣೆ ಒಂದು ಕಡೆಯಾದ್ರೆ ಅಯೋಧ್ಯೆಯು ಕೂಡ ಬದಲಾಗ್ತಾ ಇದೆ. ಪ್ರತಿದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹರಿದು ಬರ್ತಿರುವ ಭಕ್ತಾದಿಗಳ ಸಂಖ್ಯೆ 3 ಲಕ್ಷದ ಮೇಲೆ ದಾಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಸಾಧ್ಯತೆ ಇದ್ದು ಸರ್ವೆ ಪ್ರಕಾರ ವರ್ಷಕ್ಕೆ ಸುಮಾರು 5 ಕೋಟಿಯಿಂದ 8 ಕೋಟಿ ಭಕ್ತರು ಬರುವ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಬರುವುದು ಅಂದ್ರೆ ತಿರುಪತಿ ತಿಮ್ಮಪ್ಪ ಮತ್ತು ವೈಷ್ಣೋದೇವಿಗೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ 2 ದೇಗುಲಗಳ ದಾಖಲೆಯನ್ನ ಅಯೋಧ್ಯ ರಾಮ ಮುರಿಯಲಿದ್ದಾನೆ. ಹಿಂದೂ ಧರ್ಮದ 2 ಪವಿತ್ರ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮಹಾಭಾರತ ನಿಜವಾಗಿಯೂ ನಡೆದಿದ್ಯಾ ಅಥವಾ ಇವೆಲ್ಲ ಕೇವಲ ಕಥೆಗಳಷ್ಟೇನಾ ಎನ್ನುವ ಗೊಂದಲ ಇವತ್ತು ನೆನೆಯದಲ್ಲ. ಹೀಗೊಂದು ಅನುಮಾನ ನಮ್ಮ ಮಹಾಕಾವ್ಯಗಳ ಬಗ್ಗೆ ಅನಾದಿ ಕಾಲದಿಂದಲೂ ಸಹ ಇದೆ. ರಾಮಾಯಣ ಮಹಾಭಾರತ ಹಲವಾರು ಕವಿಗಳ ಕಲ್ಪನೆಯಲ್ಲಿ ರಚಿತವಾದ ಕಥೆಗಳೆಂದು ಕೆಲವರು ಹೇಳ್ತಾರೆ. ರಾಮಾಯಣ ಎನ್ನುವುದು ಸತ್ಯವೋ ಅಥವಾ ಸುಳ್ಳೋ ಎನ್ನುವ ಅನುಮಾನಗಳ ಬೆನ್ನಲ್ಲೇ ಅವುಗಳು ಖಂಡಿತವಾಗಿಯೂ ಸತ್ಯ ಎನ್ನುವ ವಿಷಯಕ್ಕೆ ಬೆಂಬಲ ನೀಡುವಂತೆ ಹಲವಾರು ಸಾಕ್ಷ್ಯಾಧಾರಗಳು ಮತ್ತು ಪುರಾವೆಗಳು ಸಿಕ್ಕಿವೆ. ಈ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ಇದೆ, ಅದರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಅದನ್ನು ನೀವು ನೋಡಬಹುದು. ಇನ್ನು ಇತ್ತೀಚೆಗೆ ಶ್ರೀರಾಮ ಮಾಂಸವನ್ನ ತಿಂದಿದ್ದನಾ ಅನ್ನೋ ಪ್ರಶ್ನೆ ಎಲ್ಲೆಡೆ ಸದ್ದು ಮಾಡಿದೆ. ಹಾಗಾದ್ರೆ ನಿಜಕ್ಕೂ ರಾಮ ಮಾಂಸಾಹಾರಿಯಾಗಿದ್ದ? ಕ್ಷತ್ರಿಯರು ಮಾಂಸಾಹಾರಿಗಳು ಹಾಗಿದ್ರೆ ರಾಮನು ಮಾಂಸಾಹಾರಿಯಾಗಿದ್ನ? ವಾಲ್ಮೀಕಿ ಬರೆದಿರುವ ರಾಮಾಯಣದಲ್ಲಿ ಏನಿದೆ, ಅಯೋಧ್ಯ ಕಾಂಡ, ಅರಣ್ಯ ಕಾಂಡದಲ್ಲಿ ಏನಿದೆ ಅನ್ನೋದರ ಕುರಿತು ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ. ಅದರ ಲಿಂಕ್ ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಅದನ್ನು ನೀವು ನೋಡಬಹುದು. ಭಗವಾನ್ ರಾಮನ ಸಾವಿನ ಬಗ್ಗೆಯೂ ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿವೆ. ಅರೆ, ಶ್ರೀರಾಮನಿಗೆ ಸಾವ? ಈ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಸಾವು ಓರ್ವ ಬೇಡನಿಂದ ಆಗಿತ್ತು. ಹಾಗೆಯೇ ವಿಷ್ಣುವಿನ ಒಂದೊಂದು ಅವತಾರಕ್ಕೂ ಅಂತ್ಯ ಅನ್ನೋದು ಇದ್ದೇ ಇದೆ. ಆದ್ರೆ ಶ್ರೀರಾಮನ ಅಂತ್ಯ ಹೇಗಾಯ್ತು ಅನ್ನೋದರ ವಿಷಯವನ್ನು ನೀವು ಎಲ್ಲಿ ಕೂಡ ಕೇಳಿರೋದಿಲ್ಲ. ರಾಮನಿಗಾಗಿ ಲಕ್ಷ್ಮಣನ ಅಂತ್ಯವಾದ್ರೆ ಲಕ್ಷ್ಮಣನ ಅಂತ್ಯದಿಂದಲೇ ಶ್ರೀರಾಮನ ಅಂತ್ಯವಾಯಿತು ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ದೇವರಿಗೂ ಅಂತ್ಯ ಅನ್ನೋದು ಇದ್ಯಾ? ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಿರುವಂತೆ ರಾಮನ ಅಂತ್ಯ ಹೇಗಾಯ್ತು ಅನ್ನೋದರ ಕುರಿತು ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ಇದೆ, ಅದರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಅದನ್ನು ಕೂಡ ನೀವು ನೋಡಬಹುದು. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಒಂದು ಪವಾಡ ನಡೆದಿದೆ. ಶ್ರೀರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆರೆದ ಕೂಡಲೇ ಕಣ್ಣಡಿ ಒಡೆದು ಹೋಗಿದೆ. ಈ ಪವಾಡವನ್ನ ಕಂಡು ಪ್ರಧಾನಿ ಮೋದಿಯೇ ಶಾಕ್ ಆಗಿದ್ದಾರೆ. ಆ ಕುರಿತು ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿದ್ದು ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.